ನಾನು ಆ ಶಾಲೆಗೆ ಬರಬೇಡ್ರಿ ಅಂದ್ರೂ ಬಂದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಅವರು. ಇನ್ನು ಯಾವುದಕ್ಕೂ ಇವರು ಇದು ಮಾಡ್ತಿಲ್ಲ, ಶಾಲೆ ನಡೆಸ್ತಾ ಇದಾರಲ್ಲ ಅನ್ನೋ ಕಾರಣಕ್ಕೆ ನೆನ್ನೆ ಇದಾಗಿದೆ. ನಾನು ಇಲ್ದಲೇ ಇರೋ ಅಂತ ಹೊತ್ತಲ್ಲ ಆಗಿರೋದು ಸರ್ ಇದು. ಹೌದೌದು, ಶಾಸಕರವರು ಮಗ ಬಂದಿದ್ರು, ಶ್ರೀ ಗಣೇಶ್ ಅವರು ಬಂದಿದ್ರು. ಆಮೇಲೆ ಮಾಜಿ ಜಡ್ಪಿ ಆದಂತ ಮಣಿಶೇಖರ್ ಅವರು ಬಂದಿದ್ರು. ದಲಿತ ಮುಖಂಡರುಗಳು ಬಂದಿದ್ರು, ಅಲ್ಲಿ ಚಿನ್ನಯ್ಯ ಅವರು ಬಂದಿದ್ರು. ಆಮೇಲೆ ಇನ್ನೂ ಅನೇಕ ಜನ ಅಲ್ಲಿ ಪೋಷಕರು ಅಲ್ದಲೇ ಇರೋರು ಎಲ್ಲರೂ ಸೇರಿದ್ರು ಸರ್, ಎಲ್ಲರೂ ಸೇರಿದ್ರು. ಅಲ್ಲೂ ಕೂಡ ಏನಾಗಿದೆ ಇನ್ಸಿಡೆಂಟ್ ಹೇಳಿ ಅಂದ್ರೆ ನಾವು ಹೇಳಿದೀವಿ. ತಾವುಗಳೆಲ್ಲ ವಿಡಿಯೋದಲ್ಲಿ ವೈರಲ್ ಆಗಿರೋದು ಕೂಡ ನೋಡಿದ್ದೀರಾ. ಅದರಲ್ಲಿ ಯಾವುದೇ ಕೂಡ ಸುಳ್ಳಾಗ್ಲಿ ಅಥವಾ ಸತ್ಯಕ್ಕೆ ದೂರ ಆಗಿರೋ ಅಂತ ಸಂಗತಿಗಳನ್ನ ನಾವೇನೂ ಹೇಳಿಲ್ಲ. ಇಷ್ಟು ದಿವಸ ಮಾತ್ರೆ ಕೊಡ್ತಾ ಇದ್ವಿ, ಆಲ್ ಓವರ್ ಕರ್ನಾಟಕ ಕೊಡ್ತಾರೆ, ಯಾವತ್ತೂ ಆಗದಿದ್ದು ನಿನ್ನೆ ಯಾಕೆ ಆಯಿತು ಅನ್ನೋದು ನಮಗೂ ಕೂಡ ಯಕ್ಷ ಪ್ರಶ್ನೆ ಆಗಿತ್ತು. ಬಟ್ ಅಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಅನ್ನೋದು ಕೂಡ ಕಂಡು ಬಂದಿದೆ. ಹಾಗಾಗಿ ನಮ್ಗೆ ಒಂದು ಭಯ ಏನು ಅಂತ ಅಂದರೆ ಮುಂದೆ ಏನೆಲ್ಲ ಆಗ್ಬೋದು ಅನ್ನೋಂಥದ್ದು ಇಟ್ಕೊಂಡು ಇಲ್ಲ ಆ ಶಾಲೆಯಲ್ಲಿ, ಯಾಕಂದರೆ ಹಿಂದೆ ಹಿನ್ನೆಲೆ ತೆಗೆದು ನೋಡಿದ್ರು ಕೂಡ ಆ ಶಾಲೆಯಲ್ಲಿ 3 ಜನ ಶಿಕ್ಷಕರಿಗೆ ಇದೇ ರೀತಿ ಮಕ್ಕಳ ಹೇಳಿಕೆಗಳಿಂದ ಅವ್ರನ್ನ ಬೇರೆ ಶಾಲೆಗೆ ಡೆಪ್ಯುಟೇಷನ್ ಮಾಡಿದ್ದಾರೆ. ಅವೆಲ್ಲ ನೋಡಿದಾಗ ನಾವಿಲ್ಲಿರೋದು ಅಷ್ಟೊಂದು ಸೂಕ್ತ ಅಲ್ಲ. 3 ತಿಂಗಳಿಂದನೂ ಕೂಡ ಆ ಮಾನಸಿಕವಾದಂಥ ಹಿಂಸೆಯನ್ನು ಅನುಭವಿಸಿದ್ದೀವಿ ಸರ್ ನಾನು. ಹಾಗಾಗಿ ನಾವಂತೂ ಆ ಶಾಲೆಗೆ ಹೋಗಲ್ಲ. ಈ ಟೀಚರ್ಸ್ಗಳು, ನಮ್ಮ ಸಹ ಶಿಕ್ಷಕರು ಕೂಡ ನಮಗೂ ಇದೇ ಅನುಭವ ಆಗಿದೆ, ನಾವು ಕೂಡ ಹೋಗಲ್ಲ, ನಮ್ಮ ಬೇರೆ ಎಲ್ಲರೂ ಆಗಲಿ ಅನ್ನೋ ತೀರ್ಮಾನದಿಂದ ನಾವು ಇಲ್ಲಿ ಬರ್ತೀವಿ.